ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಆಲೂ ಪರೋಟ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇವಾಗ ಒಂದ್ 2 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಒಂದ್ 2 ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕೊಂಡು ಒಂದ್ಸಲ ಚೆನ್ನಾಗಿ ನಾವು ಹಿಟ್ಟನ್ನ ಕಲ್ಸ್ಕೋಬೇಕಾಗುತ್ತೆ. ನಮ್ಮ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಹಿಟ್ಟನ್ನ ಕಲ್ಸ್ಕೋಬೇಕಾಗುತ್ತೆ. ಹಾಕೊಂಡು ಇದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿ ಸವರಿ ಒಂದು ಸೈಡಿಗೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಇವಾಗ ಒಂದು 5 ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಕೈಯಲ್ಲಾದ್ರೂ ಮಾಡ್ಕೋಬಹುದು ಅಥವಾ ಫೋರ್ಕ್ ಅಲ್ಲಾದ್ರೂ ಮಾಡ್ಕೋಬಹುದು. ಈ ರೀತಿಯಾಗಿ ಸ್ಮ್ಯಾಶ್ ಆದ್ಮೇಲೆ ಒಂದ್ 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಮತ್ತೆ ಒಂದ್ 2 ಹಸಿರು ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಒಂದ್ ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಒಂದ್ ಅರ್ಧ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ನ ಹಾಕೋತಾ ಇದ್ದೀನಿ. ಒಂದು 1/4 ಸ್ಪೂನ್ ಅಷ್ಟು ಗರಂ ಮಸಾಲ, ಸ್ವಲ್ಪ ಇಂಗು, ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಷ್ಟನ್ನು ಹಾಕೊಂಡು ನಾವು ಕೈಯಲ್ಲೇ ಚೆನ್ನಾಗಿ ಕಲ್ಸ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಕಲ್ಸಿದ್ದೀನಿ. ಇದಕ್ಕೆ ನೀರ್ ಹಾಕೋ ಅವಶ್ಯಕತೆ ಇಲ್ಲ, ಹಂಗೆ ಕಲ್ಸಿಟ್ಕೋಬೇಕಾಗುತ್ತೆ. ಈಗ ನಾವು ಮೊದಲೇ ಏನು ಹಿಟ್ಟನ್ನ ಕಲಸಿಟ್ಟಿದ್ವಿ ಗೋಧಿ ಹಿಟ್ಟು, ಇವಾಗ ಚೆನ್ನಾಗಿ ನೆಂದಿದೆ. ಇವಾಗ ಮಾಮೂಲಿ ನಾವು ಚಪಾತಿ ಯಾವ ರೀತಿ ಮಾಡ್ತೀವೋ ಆ ರೀತಿಯಾಗಿ ಒಂದು ಉಂಡೆನ ತಕೊಂಡು ಚಪಾತಿ ಆಕಾರವಾಗಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾವು ಚಪಾತಿನ ಎಷ್ಟು ತೆಳುವಾಗಿ ಒತ್ತುತ್ತೀವೋ ಅಥವಾ ಎಷ್ಟು ಮಂದವಾಗಿ ಒತ್ತುತ್ತೀವೋ ಅಷ್ಟೇ ಒತ್ತಿದ್ರೆ ಸಾಕು. ಇದಕ್ಕೇನು ತುಂಬಾ ತೆಳುವಾಗಿ ಬೇಡ, ತುಂಬಾ ಮಂದವಾಗೂ ಬೇಡ. ಈಗ ನಾವು ಮೊದಲೇ ಮಾಡಿರುವಂತ ಬ್ಯಾಟರ್ ಏನಿದೆ ಆಲೂದು, ಅದನ್ನ ಇವಾಗ ಚಪಾತಿ ಮಧ್ಯಕ್ಕೆ ಇಡ್ತಾ ಇದ್ದೀನಿ. ಮಧ್ಯಕ್ಕೆ ಇಟ್ಟು ಒಂದ್ ಸ್ವಲ್ಪ ಫ್ಲಾಟ್ ಮಾಡ್ತಾ ಇದ್ದೀನಿ. ಫ್ಲಾಟ್ ಮಾಡಿ ಸುತ್ತ ಅಥವಾ ಎಣ್ಣೆ ಅಥವಾ ನೀರನ್ನ ಹಚ್ಕೋತಾ ಇದ್ದೀನಿ. ಹಚ್ಕೊಂಡು ಇವಾಗ ಎಲ್ಲ 4 ಮೂಲೆ ಎಡ್ಜಸ್ಟ್ಗಳನ್ನು ಕೂಡ ನಾನು ಈ ರೀತಿಯಾಗಿ ಕವರ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕವರ್ ಮಾಡ್ಕೊಂಡು ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಾವು ಹಾಕಿರುವಂತ ಬ್ಯಾಟರ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಆದ್ರಿಂದ ಈ ರೀತಿ ಮೆಥಡ್ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಇದಕ್ಕೆ ಇವಾಗ ಸ್ವಲ್ಪ ಗೋಧಿ ಪೌಡ್ರನ್ನ ಹಾಕೊಂಡು ಇವಾಗ ಲಟ್ಟಿಸ್ಕೋಬೇಕಾಗುತ್ತೆ. ನಾವು ನಾರ್ಮಲ್ ಆಗಿ ಯಾವ ರೀತಿ ಚಪಾತಿ ಲಟ್ಟಿಸ್ತೀವೋ ಸೊ ಅದೇ ರೀತಿನೇ ಲಟ್ಟಿಸ್ಕೋಬೇಕಾಗುತ್ತೆ. ಈ ರೀತಿ ಲಟ್ಟಿಸೋದು ನಾವು ಮಧ್ಯಕ್ಕೆ ಹಾಕಿರುವಂತ ಆಲೂಗೆಡ್ಡೆ ಬ್ಯಾಟರ್ ಏನಿದೆ ಅದೆಲ್ಲ ಸ್ವಲ್ಪ ಎಡ್ಜಸ್ಗೆಲ್ಲ ಹೋಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ತವಾನ ಕಾಯೋದಕ್ಕೆ ಇಟ್ಟಿದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕೊಂಡು ನಾರ್ಮಲ್ ಆಗಿ ಚಪಾತಿ ಯಾವ ರೀತಿ ಬೇಯಿಸ್ಕೋತೀವೋ ಆ ರೀತಿನೇ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಒಂದು ಸೈಡ್ ಬೆಂದಿದೆ. ಇವಾಗ ಮತ್ತೆ ಮಡ್ಚಾಕೋತಾ ಇದ್ದೀನಿ. ಒಂದ್ಸಲ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಮೊದಲೇ ಆಲೂಗೆಡ್ಡೆ ಬೆಂದಿದೆ, ನಮಗೆ ಚಪಾತಿ ಹಿಟ್ಟು ಬೆಂದ್ರೆ ಅಷ್ಟೇ ಸಾಕು. ಆಲೂಗೆಡ್ಡೆ ಎಲ್ಲ ಬೇಯಿಸ್ಕೊಂಡೇ ಮಾಡಿದೀವಿ ಅಲ್ವಾ, ಸೊ ಚಪಾತಿ ಹಿಟ್ಟು ಬೆಂದ್ರೇನೆ ಸಾಕು. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ. ಸ್ವಲ್ಪ ಮೇಲಕ್ಕೆ ಎಲ್ಲ ಎಣ್ಣೆಯನ್ನ ಹತ್ಕೊಂಡ್ರೆ ಸಾಕಾಗುತ್ತೆ, ಉಬ್ಬಿ ಬರುತ್ತೆ. ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಆಲೂ ಪರೋಟ ಅಂತಾನೆ ಹೇಳ್ಬೋದು. ಇವಾಗ ಇದು ರೆಡಿ ಆಗಿದೆ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಕ್ಕೋತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಎಲ್ಲಾ ಹಿಟ್ಟನ್ನು ಸಹ ಮಾಡಿ ಇಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ. ಈ ಆಲೂ ಪರೋಟನ ಮೊಸರಲ್ಲಿ ಕೂಡ ತಿನ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ನಾನು ಆಲ್ಮೋಸ್ಟ್ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೋತೀನಿ. ಈ ಆಲೂ ಪರೋಟ ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೆ ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ